ನೀವು ನನ್ನ ಕೊಂದರೂ ಪರವಾಗಿಲ್ಲ ಯಜಮಾನ್ರೆ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬಿಡಿ. ಯಜಮಾನ್ರು ಏನು ಹೇಳಿದ್ರು ಅದನ್ನ ಮಾಡೋದೇ ನನ್ನ ಕರ್ತವ್ಯ. ನಿಮ್ಮ ಮನೆ ಋಣ ನನ್ನ ಮೇಲೆ ತುಂಬ ಇದೆ. ನಾನು ಆಡೋ ಭಾಷೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಜಮಾನ್ರೆ, ನಿಮಗಾಗಲಿ ಮನೆಗಾಗಲಿ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವತ್ತೂ ಇಲ್ಲ ಯಜಮಾನ್ರೆ. ಅಣ್ಣ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಆದರೆ ಯಾರು ಏನು ಅಂತ ಗೊತ್ತಾಗಿಲ್ಲ. ನಾವೇನಾದರೂ ಮಾಡಲೇಬೇಕಣ್ಣ. ಪರಿಸ್ಥಿತಿ ಕೈ ಮೀರಕ್ಕೆ ಮುಂಚೆ ನಾವು ಅವನ್ನ ಉಳಿಸ್ಕೊಳ್ಳೇಬೇಕು. ಅದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೋತೀಯ? ಸುಬ್ಬು ನೋಡ್ಕೊತಂದ್ಬಿಡು. ಅಣ್ಣ, ತೊಂದರೆ ಆಗಿರೋದು ಸುಬ್ಬುಗೆ ಅಲ್ವಾ? ಅಂದರೆ ಪೊಲೀಸ್ನವ್ರಿಗೆ ಏನಣ್ಣ? ಏನಿಲ್ಲ ಬಿಡು. ನೋಡಿದ್ರ ಬಾವ, ನಿಮಗೆ ಎಂಥ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಲಿ ನಿಮ್ಮ ಬಾಯಲ್ಲಿ ಮೊದಲು ಬರುವಂತ ಹೆಸರು ಸುಬ್ಬು. ಆದ್ರೆ ಇವತ್ತು ಸುಬ್ಬುಗೆ ತೊಂದರೆ ಆಗಿದೆ, ಆದ್ರೆ ನಿಮ್ಮ ಮನ್ಸು ಮಾತ್ರ ಕಲ್ಲಾಗಿ ಹೋಗಿದೆಯಲ್ಲ ಬಾವ. ಒಂದನಾ, ಯಾರ ಮುಂದೆ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಆದ್ರೆ ಇಂಥ ಸಮಯದಲ್ಲಿ ಇವತ್ತು ನಾನು ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಮನೆ ಮಗಳ ಜೀವನ ಹಾಳಾಗ್ಬಿಡುತ್ತೆ. ಬಾವ, ನಿಮ್ಮೆದ್ರು ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ. ಸುಬ್ಬು ಶ್ರಾವಣಿನ ಮದುವೆ ಆಗಿ ಈ ಮನೆ ಅಳಿಯ ಆಗಿದ್ದಾನೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅವನು ನಿಮ್ಮ ಆಗ್ಲೂ ನೀವು ದ್ವೇಷ ಮಾಡುವಷ್ಟು ಕೆಟ್ಟವನ. ಇವತ್ತು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಹೇಳಲೇಬೇಕು ಬಾವ. ನಮ್ಮ ಶ್ರಾವಣಿ ಸುಬ್ಬುನ ಇಷ್ಟಪಡ್ತಿರ್ಬಹುದು ಅಂತ ನನಗೆ ಯಾವತ್ತೂ ಅನ್ಸಿತ್ತು. ಆದ್ರೆ ಸುಬ್ಬು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ನಾನು ಅವನ ಹತ್ರ ಮಾತಾಡಿ ಅವನ್ನ ಪರೀಕ್ಷೆ ಮಾಡಿ ನೋಡಿದೆ. ನಿನಗೆ ಈ ಮನೆ ಬಗ್ಗೆ ಏನ್ ಅನ್ಸುತ್ತೆ? ಈ ಮನೆ ನನ್ನ ದೇವಸ್ಥಾನ ಇದ್ದ ಹಾಗೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಿನ್ಗೆ ಪಾವನ್ ಬಗ್ಗೆ ಏನ್ ಅನ್ಸುತ್ತೆ? ಮನೆ ದೇವಸ್ಥಾನ ಇದ್ದ ಹಾಗೆ ಅಂದಮೇಲೆ ಯಜಮಾನ ನನ್ನ ಪಾಲಿಗೆ ದೇವ್ರಿದ್ದ ಹಾಗೆ ಅಲ್ವಾ ಮೇಡಮ್? ಶ್ರಾವಣಿ ಬಗ್ಗೆ ಏನ್ ಅನ್ಸುತ್ತೆ? ನಂಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ಮೇಡಮ್. ಶ್ರಾವಣಿ ಮೇಡಮ್ನಿಂದ ನಮ್ಮ ಮನೇಲಿ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ. ಅವ್ರು ಕೂಡ ನಮ್ಮ ಪಾಲಿಗೆ ದೇವತೆ ಇದ್ದ ಹಾಗೆ. ನಿಜವಾಗ್ಲೂ ಹೇಳ್ತೀನಿ ಬಾವ, ಆ ದೇವರ ಸಾಕ್ಷಿಯಾಗಿ ನಮ್ಮ ಸುಬ್ಬು ಮನ್ಸಲ್ಲಿ ಅಂತ ಯಾವ ಕಲ್ಮಶನೂ ಇರಲಿಲ್ಲ.